ಎಜಿ ನ್ಯೂಸ್ಗೆ ಸ್ವಾಗತ. ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗೆ ಅಪಘಾತವಾಗಿರುವ ಬಗ್ಗೆ ಮಾಧ್ಯಮಗಳು ಕೇಳಿದ ಪ್ರಶ್ನೆಗೆ ನೋ ಕಮೆಂಟ್ಸ್ ಎಂದು ರಮೇಶ್ ಜಾರಕಿಹೊಳಿ ಹೇಳಿದ್ದು, ಅದನ್ನು ಬಿಟ್ಟು ಬೇರೆ ವಿಷಯ ಕೇಳಿ ಎಂದಿದ್ದಾರೆ. ರಾಜ್ಯದಲ್ಲಿ ಸರ್ಕಾರ ಬದಲಾವಣೆ ವಿಚಾರಕ್ಕೆ ಪ್ರತಿಕ್ರಿಯಿಸಿದ ಅವರು, ಪಕ್ಷವನ್ನು ನಾವು ಗಟ್ಟಿ ಮಾಡಿ ಪೂರ್ಣ ಪ್ರಮಾಣದಲ್ಲಿ 130-140 ಸ್ಥಾನ ಗೆಲ್ಲಲು ಕೆಲಸ ಮಾಡ್ತಾ ಇದ್ದೇವೆ. 2028ಕ್ಕೆ ಆಗುತ್ತದೆಯೋ ಅಥವಾ ಅದಕ್ಕಿಂತ ಮೊದಲು ಚುನಾವಣೆ ಆಗುತ್ತದೆ ಅಂತ ಗೊತ್ತಿಲ್ಲ ಎಂದಿದ್ದಾರೆ. ಸಿಟಿ ರವಿ ಪ್ರಕರಣದಲ್ಲಿ ಅವರು ಬಳಸಿರುವ ಶಬ್ದಕ್ಕೆ ನನ್ನ ತಕರಾರು ಇದೆ, ಅದಕ್ಕೆ ನನ್ನ ಸಹಮತವಿಲ್ಲ. ಆದರೆ ಅವರು ನಾನು ಆ ರೀತಿ ಮಾತನಾಡಿಲ್ಲ ಎಂದಿದ್ರು. ಹಿಂದೆ ಇಂದಿರಾ ಗಾಂಧಿ ಅವರ ಬಗ್ಗೆ ಸಿಎಂ ಇಬ್ರಾಹಿಂ ಏನ್ ಬೇಕಾದ್ರೂ ಮಾತನಾಡಿದ್ರು. ರಾಜಕಾರಣದಲ್ಲಿ ಇಂತಹ ವಿಚಾರವನ್ನ ದೊಡ್ಡದು ಮಾಡಬಾರ್ದಿತ್ತು. ರಾಜಕಾರಣದಲ್ಲಿ ಯಾರು ಶುದ್ಧರಲ್ಲ, ಬಾಯಿ ತಪ್ಪಿ ಆ ರೀತಿ ಮಾಡಿರ್ತಾರೆ, ಅದನ್ನ ಅಲ್ಲಿಯೇ ಮುಗಿಸಬೇಕಾಗಿತ್ತು. ಆದರೆ ಅದನ್ನು ದೊಡ್ಡದು ಮಾಡಿ ವಿಧಾನಸೌಧಕ್ಕೆ ಅಗೌರವ ತಂದರು ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಸಿಟಿ ರವಿ ಒಂದು ಪ್ರಕರಣ ತಾವು ಇಲ್ಲಿ ಪ್ರತಿಕ್ರಿಯೆ ಕೊಟ್ಟಿಲ್ಲ. ಇಲ್ಲ, ಅದು ಸಿಟಿ ರವಿಯವರ ಅಧ್ಯಾಯ ಕ್ಲೋಸ್ ಆಯ್ತು. ಅದನ್ನು ಹೇಳಿದೊಂದು ಹೇಳ್ತೀನಿ. ಸಿಟಿ ರವಿಯದು ಅವ್ರು ಅಂದದ್ದು ಶಬ್ದ ಬಗ್ಗೆ ನಂದು ತಕರಾರಿದೆ, ಅದಕ್ಕೆ ನಾ ಸಹಮತಿ ಇಲ್ಲ. ಆ ಶಬ್ದಕ್ಕೆ ನಾ ಏನಂದ್ರೆ ಗೊತ್ತಿಲ್ಲ. ಅವ್ರು ಹೇಳ್ತಾರೆ ಅವ್ರು ಅಂದಿಲ್ಲತ್ತರು ಅಂದದ್ದು, ಅವ್ರು ಅಂದಿದ್ರ ತಪ್ಪು. ಅದ್ರ ಬಗ್ಗೆ ನಾ ಆದರೆ ಒಂದು ನೋಡ್ರಿ, ರಾಜಕಾರಣದಲ್ಲಿ ಓವರ್ ಸೈಟಿಗೆ ಭಾಳ CM ಇಬ್ರಾಹಿಂ ಇಂದಿರಾ ಏನು ಬೇಕಾ ಮಾತಾಡಿದ್ರು. CM ಇಬ್ರಾಹಿಂ ನಡೆದಾಗ ಇಂದಿರಾ ನೀವು ಪ್ರಧಾನಮಂತ್ರಿದಾಗ CM ಇಬ್ರಾಹಿಂ ಪದೇ ಅವ್ರು ತೆಗೆದು ನೋಡಿ, ಹಿಂದಿ ಕ್ಲಿಪಿಂಗ್ ನೋಡ್ರಿ. ರಾಜಕಾರಣದಲ್ಲಿ ಓವರ್ ಸೈಡ್ ಮಾತಾಡೋದು ದೊಡ್ಡ ವಿಷಯ ಅಲ್ಲ, ದೊಡ್ಡದು ಮಾಡಬಾರ್ದು, ಅದು ಮುಗಿಸ್ಬೇಕಷ್ಟೆ. ಅದನ್ನು ರಾಜಕಾರಣದಲ್ಲಿ ನಾವು ಅದನ್ನು ವೈಯಕ್ತಿಕ ನಾವು ಯಾರೂ ರಾಜಕಾರಣದಲ್ಲಿ ಸುದ್ರಲ್ಲ, ಎಲ್ಲರೂ ತಪ್ಪು ಏನೋ ಮಾತಾಡೋದು ಅದನ್ನು ಅಲ್ಲಿಗೆ ಕ್ಲೋಸ್ ಮಾಡಬೇಕಾಯ್ತು. ಅವ್ರನ್ನ ಅತಿ ದೊಡ್ಡದು ಮಾಡಿ ಅದನ್ನು ನಮ್ಮ ವಿಧಾನಸಭೆಗೆ ಒಂದು ಅಗೌರವ ತಂದಾರ ಅಂತ ಸಂದರ್ಭ ಚಬರು. ಯಾರೇ ಅದಕ್ಕೆ ನೋ ಕಾಮೆಂಟ್ಸ್, ಅದಕ್ಕೆ ನೋ ಬೇರೆ ವಿಷಯದ ಹೇಳಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬದಲು ಏನು ಮಾಡಬೇಕಾಗುತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.